ದ್ವಿಚಕ್ರ ವಾಹನದಲ್ಲಿ ಜಮೀನಿಗೆ ತೆರಳುತ್ತಾ ಇದ್ದಂತಹ ರೈತನ ಮೇಲೆ ಚಿರತೆ ದಾಳಿ ನಡೆಸಿ ಗಾಯಗೊಳಿಸಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಕುಂದಕೆರೆ ವಲಯದ ಬೊಮ್ಮನಹಳ್ಳಿ ಗ್ರಾಮದ ರಾಜಶೇಖರ್ ಮೂರ್ತಿ ಚಿರತೆ ದಾಳಿಗೆ ಒಳಗಾಗಿದ್ದು ಮುಖ ಕೈಕಾಲುಗಳಿಗೆ ಗಾಯಗಳಾಗಿದೆ. ಅರಿಶಿಣ ಕಾವಲಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ ವೇಳೆ ಏಕಾಏಕಿ ದಾಳಿ ನಡೆದಿದೆ. ಬೈಕ್ ಸಮೇತ ಕೆಳಗೆ ಉರುಳಿದಂತಹ ರಾಜಶೇಖರ್ ಅವರ ಮೇಲೆ ಎರಗಿದೆ. ತಕ್ಷಣ ಜೋರಾಗಿ ಹಾರ್ನ್ ಮಾಡಿದ ಕಾರಣ ಗಾಬರಿಗೊಂಡ ಚಿರತೆ ಸ್ಥಳದಿಂದ ಕಾಲ್ಕಿತ್ತಿದೆ. ದಾಳಿಯಿಂದ ಪಾರಾದ ರಾಜಶೇಖರ್ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಗಾಯಾಳು ರಾಜಶೇಖರ್ ಮೂರ್ತಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ರಾತ್ರಿ ಸುಮಾರು ಒಂದು 10:30 ಅಷ್ಟೊತ್ತಲ್ಲಿ ಇವರು ಜಮೀನಿಗೆ ಅರಿಶಿನ ಹೊಣೆ ಹಾಕಿದ್ರಲ್ಲ, ಆ ಜಮೀನು ನೋಡಬೇಕು ಅಂತ ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ದಾರೆ. ಆ ಗಾಡಿನ ರೋಡಿಂದ ರೈಟಿಗೆ ತಗೊಂಡಿದ್ದಾರೆ ಅಷ್ಟೇ. ಬಟ್ ಎಗರಾಡಿ ಇವ್ರ ಮೇಲೆ ಬೈಕ್ ಮೇಲೆ ಅಟ್ಯಾಕ್ ಮಾಡಿರೋದು. ಇವ್ರು ಇಳಿದು ನಾವು ವಾಕಿಂಗು ಹೋಗಿಲ್ಲ, ಬೈಕಲ್ಲೇ ಇರಬೇಕಾದ್ರೆ ಚಿರತೆ ಬಂದು ದಾಳಿ ಮಾಡಿರೋದು. ಈ ಕೆಳಗಡೆ ಬಿದ್ದಾಗ ಆರನ್ ಸೌಂಡ್ಗೆ ಅದು ಪ್ರೆಸ್ ಮಾಡಿ ಇಟ್ಕೊಂಡ್ರಲ್ಲ, ಆರನ್ ಸೌಂಡ್ಗೆ ಅದು ಓಡ್ಬಿಟ್ಟಿದೆ. ಅಕಸ್ಮಾತ್ ಆರನ್ ಏನಾದ್ರು ಪ್ರೆಸ್ ಆಗಿಲ್ಲ, ಒಂದು ಅವ್ರಿಗೆ ಅನಿಶ್ಚಿತ ಏನಾದ್ರು ಒಂದು ಘಟನೆ ಆಗಿ ಸಾವಾಗ ಸಂಭವನೂ ಕೂಡ ಇತ್ತು. ದೇವ್ರ ದಯೆಯಿಂದ ಬಚಾವಾಗಿದ್ದಾರೆ ಅವರು. ಆರನ್ ಏನಾದ್ರು ಇರಲಿಲ್ಲ ಅಂದ್ರೆ ಆ ರೀತಿ ತೊಂದರೆ ಆಯ್ತಿತ್ತು. ಸುಮಾರು ಒಂದು 15 ದಿನದಿಂದ ಹುಲಿನೂ ಕೂಡ ದಾಳಿ ಮಾಡಿತ್ತು. ಆಗ್ಲೂ ಕೂಡ ಫಾರೆಸ್ಟ್ನವ್ರು ಬಂದು 5 ದಿನ ಬೋನ್ ಹಾಕಿದ್ರು, ನಾಯಿ ಹಾಕಿದ್ರು, ಅದಕ್ಕೆ ಫೀಡಿಂಗು ಕೂಡ ಮಾಡಿಲ್ಲ. ತುಂಬ ನಿರ್ಲಕ್ಷ್ಯತೆಯಿಂದ ನಮ್ಮ ಕಾರ್ಯನ ಮಾಡ್ತಾವ್ರೆ. ಹೆಚ್ಚು ಕಮ್ಮಿ ಒಂದು 3 ದಿನ 4 ದಿನಕ್ಕೆ ಒಂದ್ಸರಿ ಚಿರತೆ ದಾಳಿ ಆಗಿರ್ಬೋದು, ಹುಲಿ ದಾಳಿ ಆಗಿರ್ಬೋದು ಕಾಮನ್ ಆಗಿ ನಡ್ಕೊಂಡೇ ಬರ್ತದ. ನಾವು ಮತ್ತೆ ಫಾರೆಸ್ಟ್ನವ್ರಿಗೂ ಸಂಘರ್ಷ ಆಯ್ತಾನೆ ಅದ. ಅವ್ರ ಪರಿಹಾರ ಮಾತ್ರ ಕೊಡ್ತಾ ಇಲ್ಲ. ಒಂದೇ ಒಂದು ಚಿರತೆ ಹಿಡ್ದಿರೋದು ಬಿಟ್ರೆ ಹುಲಿಗಾಗ್ಲಿ ಡ್ರೋನ್ ಆಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಒಂದು ಬೋನ್ ಇಡ್ತಾರೆ, 5 ದಿನ ಮಡಗ್ತಾರೆ, 10 ದಿನ ಮಡಗಬೇಕು, 10 ದಿನನೂ ಮಡಗಲ್ಲ. 5 ದಿನಕ್ಕೆ ಬೋನ್ನ ತೆಗೆದು ಎಲ್ಲಿ ಇಡ್ತಾರೆ ಅಂತ ಗೊತ್ತಾಗಲ್ಲ, ಯಾವಾಗ ಬಂದು ತಗೊಂಡೋಗ್ತಾರೆ ಅಂತ ಗೊತ್ತಾಗಲ್ಲ. ರೈತರಲ್ಲಿ ತುಂಬ ಆತಂಕ ಮನೆ ಮಾಡೋದೆ. ದಯವಿಟ್ಟು ಚಿರತೆ ಹಿಡಿದು ಕೂಬಿಂಗ್ ಮಾಡಿ ಡ್ರೋನ್ ಬಿಟ್ಟು ಚಿರತೆ ಹಿಡಿಯೋವರೆಗೂ ಕೂಡ ನಾವು ಬಿಡಲ್ಲ. ಫಸ್ಟು ಏನೇ ಇದ್ರೂ ಡ್ರೋನು ಪತ್ತೆ ಮಾಡಿ ಇವತ್ತು ಬಫರ್ ಝೋನ್ನವ್ರು ಬಂದು ಅದೇ ದೊಡ್ಡ ಡ್ರೋನ್ನ ಇಟ್ಟು ಕರು ಆಗಲಿ ಮೇಕೆ ಆಗಲಿ ಹಾಕಿ ಅದು ಹಿಡಿಲೇಬೇಕು ಅಂತ ನಾವು ಗ್ರಾಮಸ್ಥರಿಗೆ ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಇದು ಇದೇ ರೀತಿ ಆದರೆ ಸುಮ್ಮನೆ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ದಾಳಿ ಪ್ರತಿ ದಾಳಿ ಆಯ್ತಾನೇ ಅದ ದಿನನಿತ್ಯ. ಅದಕ್ಕೆ ಅವ್ರ ಕಣ್ಣು ಕಾವಲ್ಲಿ ಇದ್ರೂ ಕೂಡ ಹಿಡಿಯೋ ಅಂಥ ಕೆಲಸ ಕಾರ್ಯನ ಅವ್ರು ಮಾಡ್ತಾ ಇಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.